ಒಂದು ಸರ್ಕಾರ ಬೇಗನೆ ಘೋಷಣೆ ಪರಿಹಾರ ಘೋಷಣೆ ಮಾಡಲಿಲ್ಲ ಅಂದ್ರೆ ರಸ್ತೆ ಬಂದ್ ಮಾಡೋದಾಗಿರಲಿ, ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಆದ ಕಾರಣದಿಂದ ನಾವೆಲ್ಲ ರೈತ ಬಾಂಧವರು ಹೋರಾಟನ ಇನ್ನೇ ಕೆಲವೊಬ್ಬರು ಮಾಡ್ತಾರೆ ಅಂತ ತಿಳ್ಕೊಂಡು ದೂರ ಸರಿಬಾರ್ದು. ಯಾಕಂದ್ರೆ ಮಕ್ಕಳ ಜಿಲ್ಲೆಗೆ ಪರಿಹಾರ ಘೋಷಣೆ ಮಾಡಿದಾಗ ನಮ್ಮ ಜಿಲ್ಲೆಗೂ ಘೋಷಣೆ ಮಾಡಬೇಕಾಗಿತ್ತು. ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಕೇಳಿದ ಅಂತ ಹೇಳಿ ಈ ಸಂದರ್ಭದಲ್ಲಿ ಇನ್ನೂ ಮುಂದಿನ ಮಾಡುವ ಹೋರಾಟಗಳಲ್ಲಿ ಹೆಚ್ಚು ಹೆಚ್ಚಿನ ರೈತರು ಕೂಡಬೇಕು, ಹೋರಾಟಕ್ಕೆ ನಡೆಯುತ್ತಿರಬೇಕಂತ ನಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿಸಿಕೊಂಡು ನಾನು ಮಾತು ಮುಗಿಸುತ್ತೇನೆ. ಜೈ ಜೈ ಕರ್ನಾಟಕ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಹಾಗಾಗಿ 7-8 ಟನ್ ಕ್ವಿಂಟಲ್ ಬೆಳೆ ಅಂತ ರೈತರು 2-3 ಟನ್ ಬೆಳೆದು ಲಾಸ್ನಾಗ ಇದಾರೆ. ಕೂಡಲೇ ಕಳಪೆ ಬೀಜ ವಿತರಣೆ ಮಾಡಿದ ಕೃಷಿ ಅಧಿಕಾರಿ ಅವ್ರ ಜೋಡಿ ಟೆಂಡರ್ಸ್ನಲ್ಲಿ ಶಾಮೀಲಾದ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಂಡು ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಗುಣಮಟ್ಟದ ತೊಗರಿ ಬೀಜ ಕೊಡಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಎಲ್ಲ ರೈತರಿಗೂ 3 ಬೇಡಿಕೆಗಳು ಬಹಳ ಮುಖ್ಯವ. ಮಾನ್ಯ ತಹಸೀಲ್ದಾರ್ ಇದನ್ನು ಮನ್ನಿಸಿ ಸರ್ಕಾರದ ಗಮನಕ್ಕೆ ತಂದು ನಮಗೆ ಶೀಘ್ರಗತಿಯಲ್ಲಿ ತೊಗರಿ ಪರಿಹಾರ ಕೊಡಿಸಬೇಕು. ಮುಖ್ಯ ಬಸವಣ್ಣ ಕಾಲುವೆಗೆ ಇನ್ನೊಂದು ಸರಿ ನೀರು ನಮ್ಮೂರಾಗ ದೊಡ್ಡ ಶಿವಮೊಗ್ಗೇಶ್ವರ ಬೀಚ್ ಆಗ್ತದೆ. ಎಲ್ಲ ಭಾಗ ಹಳ್ಳಗಳು ತುಂಬಿಸಬೇಕು. ಇದು ವೆರಿ ಲಾಸ್ಟ್. ಹಾಗಾಗಿ ಈ ವಿಮಾ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಂಡು ನಮ್ಮ ಪ್ರಕೃತಿ ವಿಕೋಪದಿಂದ ಹಾನಿಗೆ ಸಂಬಂಧಪಟ್ಟಂತೆ ನಮ್ಮ ರೈತರು ಕರ್ನಾಟಕದಾಗೆಲ್ಲ ಒಳ್ಳೆ ವಿಮಾ ಜಮಾ ಮಾಡಬೇಕು. ವಿಮಾ ಕಂಪನಿಗಳು
ಧನ್ಯವಾದಗಳು. ಸ್ಥಳ ತಮ್ಮ ತಾಲೂಕು ತಮ್ಮ ವಿಶ್ವಾಸಿ ಯುವರಾಜ್ ತಮ್ಮ ಮಾಸಿ ಮಾಲೀಕ